ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಉತ್ತಂಕ ತನ್ನ ಗುರುವಾದಂತಹ ಬೇದನ ನಿರ್ದೇಶನವನ್ನು ಅನುಸರಿಸಿ ಅವನ ಆಶ್ರಮವನ್ನು ಚೆನ್ನಾಗಿ ನೋಡಿಕೊಂಡಿದ್ದ. ಗುರುದಕ್ಷಿಣೆ ಕೊಟ್ಟು ಗುರುಕುಲದಿಂದ ಹೊರಡಬೇಕು ಅನ್ನುವ ದೃಷ್ಟಿಯಿಂದ ಬೇದನ ಪತ್ನಿ ಗುರುಪತ್ನಿ ಕೊಟ್ಟಂತಹ ಆದೇಶ ರಾಜ ಪೌಷ್ಯನ ಮಡದಿಯ ಕುಂಡಲಗಳನ್ನು ತರಬೇಕು. ಹೋಗಿ ಪತ್ನಿಯಲ್ಲಿ ಕೇಳಿ ಪಡೆದದ್ದು ಆಯಿತು. ಹಿಂತಿರುಗುವಾಗ ರಾಜನಿಗೆ ಹೇಳಿ ಹೊರಟ. ಆದರೆ ಪೌಷ್ಯ ರಾಜ ಈ ಬ್ರಾಹ್ಮಣನನ್ನು ಆ ಕೂಡಲೇ ಕಳಿಸಿಕೊಡಲಿಲ್ಲ. ಅವ ಹೇಳಿದ, ನನಗೆ ನಿಮ್ಮಂತಹ ಬ್ರಾಹ್ಮಣರು ಸಿಗುವುದೇ ಜೀವನದಲ್ಲಿ ಯಾವತ್ತೋ ಒಂದು ಬಾರಿ. ನೀವು ಸಿಕ್ಕಿದಾಗ ನಿಮ್ಮನ್ನು ಆರಾಧನೆ ಮಾಡಿ ಅದರ ಪುಣ್ಯವನ್ನು ನಾನು ಪಡೆದುಕೊಳ್ಬೇಕು. ಅದಕ್ಕೋಸ್ಕರ ತನ್ನಲ್ಲಿ ನಾನು ಕ್ಷಣಕ್ಕೋಸ್ಕರ ಕೇಳ್ತೇನೆ ಅಂತ ಹೇಳಿದ. ಕ್ಷಣಕ್ರಿಯತಾಂ ಅಂತ ಕೇಳಿದ. ಕ್ಷಣ ಅಂದರೆ ಪಿತೃಕರ್ಮಕ್ಕೆ ಪುರುಸೊತ್ತು ಮಾಡಿಕೊಳ್ಳುವುದಕ್ಕೆ ಕ್ಷಣ ಅಂತ ಹೆಸರು. ಪಿತೃಕರ್ಮ ಅದು ಬ್ರಾಹ್ಮಣರು ಸಿಕ್ಕಿದಾಗ ಮಾಡುವ ಕೆಲಸ. ಪಿತೃಕರ್ಮ ಅಂದರೆ ಪಿಂಡ ಪ್ರದಾನ ಸ್ವರೂಪವಾಗಿಯೇ ಮಾಡಬೇಕಾಗಿಲ್ಲ. ವೇದಜ್ಞರಾದ ವಿಪ್ರರು ಸಿಕ್ಕಿದಾಗ ಅವರಿಗೆ ಯಥೋಚಿತವಾದ ಉಪಚಾರಗಳನ್ನು ಮಾಡುವುದು. ಅವರ ಹತ್ರ ಕೇಳಬೇಕು, ತಮಗೆ ಯಾವ ರೀತಿಯ ಭೋಜನವನ್ನು ಹಾಕಿದರೆ ಇಷ್ಟವಾಗ್ತದೆ ಅಂತ ಅವರ ಹತ್ರ ಕೇಳಬೇಕು. ಅವರು ಅವರಿಗೆ ಇಷ್ಟವಾದ ವಿಷಯವನ್ನು ಹೇಳ್ತಾರೆ, ಅದನ್ನೇ ಕೊಟ್ಟು ಅವರಿಗೆ ಭೋಜನ ಮಾಡಬೇಕು. ಅದಕ್ಕೆ ವಿಪರೀತವಾಗಿ ಮಾಡಬಾರ್ದು. ಇಲ್ಲ ನಾವು ನಮಗೆ ಇಷ್ಟವಾದ ಅಡಿಗೆ ಮಾಡುವುದಾದರೆ ಅವರ ಹತ್ರ ಕೇಳಲಿಕ್ಕೆ ಹೋಗ್ಬಾರ್ದು. ಅವರ ಹತ್ರ ಕೇಳುವುದು, ಅವರು ಇಂಥದ್ದಾಗಬೇಕು ಅಂತ ಹೇಳ್ತಾರೆ, ಹಲಸಿನ ಹಣ್ಣಿನ ಪಾಯಸವೇ ಆಗಬೇಕು ಅಂತ ಹೇಳ್ತಾರೆ. ಇವನು ಗಸಗಸೆ ಪಾಯಸವೇ ಮಾಡಿ ಹಾಕಿದರೆ ಆಗುವುದಿಲ್ಲ. ಅವರ ಹತ್ರ ಒಂದೋ ಕೇಳಬಾರ್ದು. ಕೇಳಿದ ಮೇಲೆ ಅವರಿಗೆ ಏನು ಇಷ್ಟ, ಅದು ಶ್ರಾದ್ದಕ್ಕೆ ವಿಹಿತವಾದದ್ದನ್ನೇ ಅವರು ಹೇಳಿದ್ದಾರೆ ಅಂದರೆ ಅದನ್ನೇ ಮಾಡಿ ಹಾಕಬೇಕು. ಪಿತೃನ್ ಉದ್ದೇಶ್ಯ ವಿಪ್ರೇಭ್ಯ ಶ್ರದ್ಧೆಯ ದೀಯತೆ ಹಿಯತ್ ತದ್ವೈ ಶ್ರಾದ್ದಂ ಪ್ರಕೀರ್ತಂ. ಶ್ರಾದ್ದ ಅಂದರೆ ಪಿತೃಗಳನ್ನು ಉದ್ದೇಶಿಸಿ ವಿಪ್ರರನ್ನು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡುವುದು. ಈಗ ಮುಂಭಾಗದಲ್ಲಿ ಉತ್ತಂಕ ಇದ್ದಾನೆ. ರಾಜ ಪೌಷ್ಯ ಪಿತೃಗಳನ್ನು ಉದ್ದೇಶಿಸಿ ಈ ಬ್ರಾಹ್ಮಣನ ಆರಾಧನೆಯನ್ನು ಮಾಡುವುದು. ಅದಕ್ಕೋಸ್ಕರ ಅವರ ಹತ್ರ ಕೇಳ್ತಾನೆ, ನೀನು ಗುರುಕುಲದಿಂದ ಇಷ್ಟು ದೂರ ನಡೆದು ಬಂದಿದ್ದಿ, ಮಧ್ಯದಲ್ಲಿ ಗೋಮೂತ್ರ ಗೋಮಯವನ್ನು ಆಹಾರವನ್ನಾಗಿ ಸ್ವೀಕರಿಸಿದೆ ಅಂತ ಹೇಳಿದಿ, ಆಮೇಲೆ ಆಹಾರ ಇಲ್ಲದೆ ಕಾಲ ಕಳೆದಿದೆ. ಇಷ್ಟರಲ್ಲಿ ನಿನಗೆ ನಾನು ಭೋಜನ ಹಾಕಬೇಕು, ನಾನು ಕೊಡುವ ಈ ಕ್ಷಣವನ್ನು ನೀನು ಸ್ವೀಕರಿಸಬೇಕು. ಅದಕ್ಕೋಸ್ಕರ ಯಾವ ರೀತಿಯ ಭೋಜನ ನಿನಗೆ ಹಾಕಿದರೆ ಇಷ್ಟವಾಗ್ತದೆ ಅಂತ ರಾಜ ಕೇಳಿದ. ಈಗ ರಾಜನ ಪತ್ನಿ ಇವನ ಕೈಗೆ 2 ಕುಂಡಲಗಳನ್ನು ಪ್ರತಿ ಪ್ರಶ್ನೆ ಇಲ್ಲದೆ ಕೊಟ್ಟಾಗ, ರಾಜನಿಂದ ಇಷ್ಟು ಉಪಕಾರವಾಗಿರುವಾಗ ರಾಜ ಕೇಳಿಕೊಂಡಂತಹ ವಿಷಯದಲ್ಲಿ ತಾನು ಸಹಕರಿಸದೇ ಇರುವುದು ಸರಿಯಲ್ಲ ಅಂತ ಈತ ಆಲೋಚಿಸಿದ. ಆಗಲಿ ಅಂತ ಹೇಳಿದ. ಅಸ್ತು ಕ್ಷಣ ಅಂತ ಹೇಳಿದ, ನಾನು ಕ್ಷಣವನ್ನು ಸ್ವೀಕರಿಸಿದ್ದೇನೆ.
ಕ್ಷಣವನ್ನು ಸ್ವೀಕರಿಸುವುದು ಅಂದರೆ ಪಿತೃ ಕಾರ್ಯದಲ್ಲಿ ನಾನು ಬ್ರಾಹ್ಮಣನಾಗುವುದಕ್ಕೆ ನಿಮಂತ್ರಿತನಾಗಿದ್ದೇನೆ, ನೀನು ಹೇಳಿದ್ದನ್ನು ಅಷ್ಟು ಅಂತ ಒಪ್ಪಿದ್ದೇನೆ, ನನಗೆ ಯಾವ ಆಹಾರ ಬೇಕು ಅಂತ ಕೇಳಿದಿ, ಬಿಸಿ ಬಿಸಿಯಾದ ಆಹಾರ ಬೇಕು, ಯಾವುದಾದ್ರೂ ತೊಂದರೆ ಇಲ್ಲ, ನೀನು ತಿನ್ನುವಂಥದ್ದು ದೇವರ ನೈವೇದ್ಯಕ್ಕೆ. ನಿನ್ನೆ ಬೆಳಿಗ್ಗೆ ಮಾಡಿದ್ದು ಇವತ್ತಿಗೆ ಆಗುವುದಿಲ್ಲ, ಅಥವಾ ಇವತ್ತು ಬೆಳಿಗ್ಗೆ ಮಾಡಿದ್ದು ಈಗ ಮಧ್ಯಾಹ್ನಕ್ಕೂ ಆಗುವುದಿಲ್ಲ. ಬಿಸಿ ಬಿಸಿಯಾದ ಶುದ್ಧವಾದ ಶುಚಿ ರುಚಿಯಾದ ಆಹಾರವನ್ನು ಕೊಡು ಅಂತ ಹೇಳಿದ. ಸರಿ, ರಾಜ ಸೀದಾ ಪಾಕಶಾಲೆಗೆ ಆದೇಶಿಸಿದ, ಬ್ರಾಹ್ಮಣನಿಗೆ ಭೋಜನಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿ. ಪಾಕದ ಯಜಮಾನಿತಿ ತಾನೇ ತಂದು ಅನ್ನವನ್ನು ಮುಂದೆ ಇಟ್ಟಳು. ಅದೇ ಆಹಾರವನ್ನು ಈತ ಬಡಿಸಿ ಎಲೆಯಲ್ಲಿ ಬಡಿಸಿದ್ದನ್ನು ಈತ ನೋಡ್ತಾನೆ. ನೋಡಿ ಹೇಳ್ತಾನೆ, ಇದು ನನಗೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಒಂದು, ಇದು ಬಿಸಿಯಾಗಿಲ್ಲ ಅನ್ನೋದು ಒಂದು. ಎರಡನೇದು, ಅದರಲ್ಲಿ ಕೂದಲಿದೆ ಅನ್ನೋದು ಎರಡನೇ ಕಾಲ. ನೀನು ಹಾಕಿದ ಅನ್ನದಲ್ಲಿ ತಲೆ ಕೂದಲು ಕಾಣಿಸ್ತಾ ಇದೆ. ಅದು ಕೂಡ ಯಾರ ತಲೆ ಕೂದಲು? ಒಂದು ಹೆಂಗಸಿನ ತಲೆ ಕೂದಲು ಕಾಣಿಸ್ತಾ ಇದೆ. ಅದನ್ನು ತಂದಿಟ್ಟಂತ ಹೆಂಗಸು ತಲೆ ಕಟ್ಟಿಕೊಂಡಿರಲಿಲ್ಲ. ಎಲ್ಲ ಮಹಾಭಾರತದಲ್ಲಿ ಬರುವುದು, ನಾನು ನಂದೇನೋ ಹೇಳ್ತೇನೆ ಅಂತ ಅನ್ಕೊಳ್ಬೇಡಿ, ಮಹಾಭಾರತದಲ್ಲಿ ಇರುವ ವಿಷಯವನ್ನು ಹೇಳ್ತಾ ಇದ್ದೇನೆ. ಅಲ್ಲಿಗೆ ಆ ಆಹಾರವನ್ನು ತಂದಿಟ್ಟಂತಹ ಹೆಂಗಸು ಆಕೆ ಶಿರೋಬಂಧನ ಮಾಡಿಕೊಂಡಿರಲಿಲ್ಲ. ಅಂದರೆ ತಲೆ ಅಡಿಗೆ ಮಾಡಬೇಕಾದ್ರೆ ತಲೆಯನ್ನು ಸರಿಯಾಗಿ ಬಾಚಿ ಕಟ್ಟಿಕೊಂಡಿರಬೇಕು. ತಲೆ ಕೂದಲು ಆ ಕಡೆ ಈ ಕಡೆ ಗಾಳಿಗೆ ಹಾರ್ತಾ ಇರತಕ್ಕಂತಹ ಕೂದಲು ಅದು ಆಹಾರದಲ್ಲಿ ಸೇರುವ ಸಾಧ್ಯತೆ ಇರ್ತದೆ. ಇವಳು ಸರಿಯಾಗಿ ತಲೆಯ ಶಿರೋಬಂಧನ, ಮುಡಿ ಬಂಧನ, ಕೇಶಬಂಧನ ಮಾಡದೇ ಇರುವ ಕಾರಣದಿಂದ ತಲೆ ಕೂದಲು ಬಿದ್ದಿದೆ. ಬಿದ್ದ ಆಹಾರ ಬಿಸಿಯಾಗಿಯೂ ಇಲ್ಲ. ನೀನಾಗಿ ಕೇಳಿದ್ದು ಯಾವ ರೀತಿ ಆಹಾರ ಬೇಕು ಅಂತ ನನ್ನ ಹತ್ರ ಕೇಳಿದ್ದು. ನಾನು ಇಂಥದ್ದು ಬೇಕು ಅಂತ ಹೇಳಿದ ಮೇಲೆ ಅದಕ್ಕೆ ವಿಪರೀತವಾದ ಆಹಾರವನ್ನು ತಂದು ಹಾಕಿದೆ. ಅದು ಕೂಡ ಕೇಶದಿಂದಾಗಿ ಅಪವಿತ್ರವಾದಂತಹ ಅನ್ನ. ಇಷ್ಟು ಹೇಳಿದ್ದು ಮಾತ್ರ ಅಲ್ಲ, ಅವನಿಗೆ ಹೇಳ್ತಾ ಇದ್ದ ಹಾಗೆ ಸಿಟ್ಟು ಬಂತು. ಕೆಲವರು ಅಪಚಾರ ಮಾಡಿದರೆ ಆ ಅಪಚಾರ ನಮಗೆ ಗೊತ್ತಾದ ಮೇಲೆ ನಾವು ಅದನ್ನು ಉಲ್ಲೇಖ ಮಾಡ್ತಾ ಇದ್ದ ಹಾಗೆ ನಮಗೆ ತಾನಾಗಿ ಸಿಟ್ಟು ಬರ್ತದೆ. ಅದರಲ್ಲೂ ಉತ್ತಂಕ ಶೀಘ್ರ ಕೋಪ ಬೇಗ, ಶಾಂತ ಆಗುವುದಷ್ಟೇ ಬೇಗ. ಅವನು ಕೋಪ ಬಂತವನಿಗೆ. ಕೋಪ ಬಂದು ಅವನಿಗೆ ರಾಜನಿಗೆ ಶಾಪ ಕೊಟ್ಟು ಬಿಡ್ತಾನೆ. ರಾಜನಿಗೊಂದು ಶಾಪ, ನಿನಗೆ ತೊಂದರೆಯಾಗಿ ಬಿಡ್ಲಿ ಅಂತ ರಾಜನಿಗೊಂದು ಶಾಪ ಕೊಟ್ಟ. ಸಹ ಇವರಿಬ್ಬರಲ್ಲಿ ಒಂದು ಗಲಾಟೆ ಆಗ್ತದೆ. ತದನ್ನಂ ಮುಕ್ತಕೇಶ್ಯ ಸ್ತ್ರೀಯ ಉಪಹೃತಂ ಅನುಷ್ಣಂ ಸಕೇಶಂಚ ಅಶುಚಿ ಏತತು ಇತಿ ಮತ್ವ ತಮೃಷಿಂ ಉತ್ತಂಕಂ ಪ್ರಸಾದಯಾಮಾಸ. ಅಲ್ಲಿ ನಡೆದ ಘಟನೆ ಇದು ಅಶುಚಿಯಾಗಿದೆ ಅಂತ ಹೇಳಿ ಅವನಿಗೆ ಒಂದು ಶಾಪ ಕೊಟ್ಟಂತೆ. ಕ್ರಿಯತಾಂ ಕ್ಷಣ ಅಂತ ಇವ ಕೇಳಿದ. ಅಥ ಉತ್ತಂಕಃ ಸಕೇಶಂ ಶೀತಂ ಅನ್ನಂ ದೃಷ್ಟ ಅಶುಚಿ ಏತತು ಇತಿ ಮತ್ವ ತಂ ಪೌಷ್ಯಂ ವಾಚ ಯಸ್ಮಾತ್ ಮೇ ಅಶುಚ್ಯನ್ನಂ ದದಾಸಿ ತಸ್ಮಾತ್ ಅಂಧೋ ಭವಿಷ್ಯಸಿ. ನನಗೆ ಅಶುಚಿಯಾದ ಅನ್ನವನ್ನು ಕೊಟ್ಟಿಯಲ್ಲ, ಆದ್ದರಿಂದ ನಿನ್ನ ಕಣ್ಣು ಹೋಗಿ ಬಿಡಲಿ ಅಂತ ಅವನಿಗೆ ಅಂಧನಾಗಿ ಹೋಗುವಂತ ಶಾಪ ಕೊಟ್ಟ. ಯಾಕಂದರೆ ಅನ್ನ ಬಡಿಸುವವ ಅನ್ನದಲ್ಲಿ ಏನುಂಟು ಅಂತ ನೋಡಿಕೊಂಡು ಬಡಿಸಬೇಕೋ ಬೇಡೋ. ನೀನು ಕಣ್ಣಿದ್ದು ಕುರುಡನಾಗಿ ಕೂದಲು ಕೂಡಿದಂತಹ ಅನ್ನವನ್ನು ಉತ್ತಂಕ ಸಮಾಧಾನ ಆದ. ಅಯ್ಯೋ ಪಾಪ, ನಾನು ಶಾಪ ಕೊಟ್ಟುಬಿಟ್ಟೆ ಅಲ್ವಾ. ಅವ ಹೇಳಿದ, ಹಾಗಿದ್ರೆ ನಾನು ಕೊಟ್ಟ ಶಾಪ ಅದು ಫಲಿಸ್ತದೆ, ಅದನ್ನು ಹಿಂದೆ ತೆಗೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಇನ್ನೊಂದು ವರ ಕೊಡ್ತೇನೆ, ನಿನಗೆ ಹೋದ ಕಣ್ಣು 2ನೇ ದಿನದಲ್ಲಿ ಹಿಂದೆ ಬರುವ ಹಾಗೆ ಒಂದು ವರ ಕೊಡ್ತೇನೆ. ಕಣ್ಣು ಹೋಗುತ್ತೆ, 2 ದಿವಸದಲ್ಲಿ ಅದಕ್ಕೆ ಔಷಧೋಪಚಾರದಿಂದ ಮತ್ತೆ ಗುಣಮುಖ ಆಗ್ತದೆ, ನಿನಗೆ ಮತ್ತೆ ಕಣ್ಣು ಬರ್ತದೆ ಅಂತ ಉಶಾಪ ಕೊಟ್ಟ. ರಾಜನಿಗೆ ಸಂತೋಷ ಆಯ್ತು. ಈಗ ಕೇಳ್ತಾನೆ, ಹೋಗಲಿ, ನಾನು ನಿನ್ನ ಶಾಪ ತೆಗೆದಿದ್ದೇನೆ, ನನ್ನ ಶಾಪ ನಿಂದೆಗೆ, ನನಗೆ ಶಾಪ ಕೊಟ್ಟಿಯಲ್ಲ. ಈ ಅನ್ನ ಸರಿಯಾಗಿ ಇದೆ, ಸುಳ್ಳು ಹೇಳಿದಿ, ಆದ್ರಿಂದ ನಿನಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ, ಅನಪತ್ಯೋ ಭವಿಷ್ಯಸಿ ಅಂತ ಹೇಳಿದೆಯಲ್ಲ, ಆ ಶಾಪ ಹಿಂದಕ್ಕೆ ತೆಗೋ. ಆಗ ರಾಜ ಹೇಳ್ತಾನೆ, ಅದಾಗುವುದಿಲ್ಲ ಅಂತ ಹೇಳಿ. ನನ್ನ ಶಾಪ ಕೊಟ್ಟದ್ದೇ, ಅದನ್ನು ಹಿಂದಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಕ್ಷತ್ರಿಯ, ನೀನು ಶಾಪ ಕೊಟ್ಟು ಶಾಪ ಹಿಂದಕ್ಕೆ ತಗೊಳ್ತಿ, ಯಾಕಂದ್ರೆ ನೀನು ಬ್ರಾಹ್ಮಣ. ಈ ಜಾತಿ ಭೇದ ನೋಡಿ ಅಲ್ಲೂ ಕೂಡ ಉಂಟು. ಅವನು ಹೇಳ್ತಾನೆ, ಬ್ರಾಹ್ಮಣರು ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತಸ್ತೀಕ್ಷ್ಣಧಾರ. ನವನೀತಂ ಹೃದಯಂ ಬ್ರಾಹ್ಮಣಸ್ಯ. ಬ್ರಾಹ್ಮಣ ವ್ಯಕ್ತಿತ್ವ ಹೇಗೆ ಅಂದರೆ ಅವರ ಮನಸ್ಸು ಬೆಣ್ಣೆಯ ಹಾಗೆ, ಅತ್ಯಂತ ಮೃದುವಾದ ಮನಸ್ಸು. ಆದರೆ ಬಾಯಿ ನಾಲಿಗೆ ಹೇಗೆ, ಅದು ಕತ್ತಿಯ ಅಲಗು ಇದ್ದ ಹಾಗೆ.
ನಾಲಿಗೆಯಲ್ಲಿ ಭಾರಿ ಜೋರು ಮಾತಾಡ್ತಾರೆ, ಆದರೆ ಮನಸ್ಸು ಮಾತ್ರ ಅತ್ಯಂತ ಮೃದುವಾಗಿರುತ್ತದೆ. ಇದು ಬ್ರಾಹ್ಮಣರ ಸ್ವಭಾವ. ವಾಚಿ ಕ್ಷುರಃ ನಿಹಿತಃ ತೀಕ್ಷ್ಣಧಾರ. ಬ್ರಾಹ್ಮಣರ ಬಾಯಿಯಲ್ಲಿ ಕ್ಷುರ ಅಂದ್ರೇನು? ಕ್ಷೌರ ಯಾವುದರಿಂದ ಮಾಡ್ತೇವೆ ಅದಕ್ಕೆ ಕ್ಷುರ ಅಂತ ಹೆಸರು. ಕತ್ತಿ ಅದು ತೀಕ್ಷ್ಣ ಧಾರ ಅಂದ್ರೆ ಅಲಗು, ಅತ್ಯಂತ ಹರಿತವಾದ ಅಲಗು ಉಳ್ಳಂತಹ ಕತ್ತಿಯ ಹಾಗೆ ಅವರ ನಾಲಿಗೆ. ಆದರೆ ಮನಸ್ಸು ಮಾತ್ರ ಬೆಣ್ಣೆಯ ಹಾಗೆ. ಅವರ ಹೃದಯಂ ನವನೀತಂ ಹೃದಯಂ ಬ್ರಾಹ್ಮಣಸ್ಯ ಅಂತ ಹೇಳಿದ. ಸರಿ, ಅದು ಸರಿ ಹೋಯ್ತು. ನಾನು ಶಾಪ ಕೊಟ್ಟೆ, ಅದನ್ನು ಹಿಂದಕ್ಕೆ ತಗೊಂಡಾಯ್ತು. ನಿಂದು ತೆಗೋ ಅಂದ್ರೆ ನಾನು ಬ್ರಾಹ್ಮಣ ಅಲ್ವಲ್ಲ. ತದು ಭಯಮೇ ತದ್ ವಿಪರೀತಂ ಕ್ಷತ್ರಿಯಸ್ಯ ವಾಂಗ್ ನವನೀತಂ ಹೃದಯಂ ತೀಕ್ಷ್ಣಧಾರಂ. ಆದರೆ ಕ್ಷತ್ರಿಯರದ್ದು ಹೇಗೆ ಗೊತ್ತೋ, ಅವರ ಮಾತು ಬೆಣ್ಣೆಯ ಹಾಗೆ, ಹೃದಯ ಮಾತ್ರ ಕತ್ತಿಯ ಹಾಗೆ ಅಂತ ಅವನ ಬಗ್ಗೆ ಹೇಳಿಕೊಳ್ಳು. ಕ್ಷತ್ರಿಯ ಬ್ರಾಹ್ಮಣ ಅನ್ನೋ ವ್ಯತ್ಯಾಸ ಹೀಗಿದೆ. ಅವರು ಮಾತಾಡಬೇಕಾದ್ರೆ ಭಾರಿ ಬೆಣ್ಣೆ ಹಾಗೆ ಮಾತಾಡ್ತಾರೆ, ಆದರೆ ಹೃದಯದಲ್ಲಿ ಮಾತ್ರ ಕತ್ತಿಯ ಅಲಗಿನಂತಹ ಕ್ರೂರತೆ ಕಠೋರತೆ ಇರುತ್ತದೆ. ಈಗ ನಾನು ಕ್ಷತ್ರಿಯ, ಆದ್ರಿಂದ ನಂಗೆ ಇನ್ನೂ ಕೋಪ ಇಳಿಲಿಲ್ಲ. ಕೋಪ ಒಳಗಿಂದ ಹಾಗೆ ಇದೆ, ಮಾತು ಮಾತ್ರ ಭಾರಿ ಚೆನ್ನಾಗಿ ಮಾತಾಡಿದೆ ನೋಡು. ನೀನು ಉಶಾಪ ಮಾಡುವ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಇದು ಕ್ಷತ್ರಿಯತ್ವ ಅಂದ್ರೆ ಅದು. ಆದ್ರಿಂದ ನಿನ್ನನ್ನು ನಾನು ಬುಟ್ಟಿಗೆ ಹಾಕಿಕೊಂಡು ನನ್ನ ಶಾಪವನ್ನೇನೋ ತೊಳೆದುಕೊಂಡೆ. ಆದರೆ ನಾನು ಕೊಟ್ಟ ಶಾಪವನ್ನು ನಾನು ತೆಗಿಬೇಕಾದ್ರೆ ನನ್ನ ಮನಸ್ಸು ಅಂತ ಸಮಾಧಾನಕ್ಕೆ ಬರಬೇಕು. ಅದು ಬರುವಂತಹದ್ದಲ್ಲ. ಅಂತ ಕೊಟ್ಟ ಶಾಪ ಹಾಗೆ. ಆಗನಗ್ತಾನಂತೆ ಉತ್ತಂಕ. ಸರಿ, ನೀನು ಕೊಟ್ಟ ಶಾಪ ಹಾಗೆ ಇರಲಿ, ನನಗೆ ತಾಗುವುದಿಲ್ಲ ಅದು ಅಂತ ಹೇಳ್ತಾನೆ. ಯಾಕೆ ತಾಗುವುದಿಲ್ಲ ಅಂದ್ರೆ, ನೀನು ಯಾಕೆ ಶಾಪ ಕೊಟ್ಟದ್ದು? ನಾನು ಅದು ಸಕೇಶವಾದ ಅನ್ನ ಅಂತ ಹೇಳಿದಾಗ, ಅನುಷ್ಣವಾದಂತಹ ಅನ್ನ ಅಂತ ಹೇಳಿದಾಗ, ನನ್ನ ಮನೆಯ ಅನ್ನ ಉಷ್ಣವಾಗಿರುತ್ತದೆ, ಅದರಲ್ಲಿ ಕೇಶದಂತಹ ಅಶುಚಿ ವಸ್ತುಗಳು ಯಾವತ್ತೂ ಬೀಳುವುದಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾ ಇದ್ದಿ, ಆದ್ರಿಂದ ನೀನು ಅನಪತ್ಯನಾಗುವಂತಲ್ವ ನೀನು ಶಾಪ ಕೊಟ್ಟದ್ದು. ಆದರೆ ನೀನೇ ಸಾಕ್ಷಾತ್ಕರಿಸಿಕೊಂಡ ಹಾಗೆ ಏನಾಗಿದೆ, ಅದು ತಂಗಳನ್ನಾಗಿದೆ. ಅದರ ಜೊತೆಗೆ ಸಕೇಶವಾಗಿದೆ, ಕೇಶಯುಕ್ತವಾಗಿದೆ. ನೀನು ಹೇಗೆ ಶಾಪ ಕೊಟ್ಟದ್ದು? ಸುಳ್ಳು ಹೇಳಿದ್ದಕ್ಕೆ ಶಾಪ ಕೊಟ್ಟದ್ದು. ನಾನು ಸುಳ್ಳು ಹೇಳಲಿಲ್ಲ, ನಿನ್ನ ಶಾಪವೂ ತಾಗುವುದಿಲ್ಲ ಅಂತ ಹೇಳಿದ ಉತ್ತರ. ನನ್ನ ಅಪಚಾರ ಇದ್ರೆ ಅಲ್ವೇ ಶಾಪ ತಾಗುವುದು. ನಾನು ಅಂತಹ ಅಪಚಾರ ಮಾಡಲಿಲ್ಲ ಅಂದಮೇಲೆ ಯಾವ ಅಪಚಾರವನ್ನು ನಿಮಿತ್ತೀಕರಿಸಿಕೊಂಡು ನೀನು ಶಾಪವನ್ನು ಕೊಟ್ಟಿದ್ದೀಯೋ ಆ ಅಪಚಾರವೇ ನನ್ನಲ್ಲಿ ಇಲ್ಲ, ನಿಮಿತ್ತವೇ ಇಲ್ಲ ಅಂತಾದರೆ ನೈಮಿತ್ತಿಕವಾದ ಶಾಪವು ನನ್ನನ್ನು ಅಂಟುವುದಿಲ್ಲ. ಆದ್ರಿಂದ ನಿನ್ನ ಶಾಪ ನಿನಗೆ. ಈಗಲಾದರೂ ನನಗೆ ಅನುಮತಿ ಕೊಡು. ನಿನ್ನ ಅನ್ನವನ್ನು ನಾನು ಸ್ವೀಕರಿಸಿ ನೀನು ಶ್ರಾದ್ದ ಮಾಡುವುದಕ್ಕೆ ಯೋಗ್ಯವಾಗಿಲ್ಲ. ಈ ಅನ್ನ ಶ್ರಾದ್ದಕ್ಕೆ ಯೋಗ್ಯವಾದ ಅನ್ನ ಪರಮ ಶುಚಿಯಾಗಿರಬೇಕು. ಶೌಚ ಇದ್ದಲ್ಲಿ ಪಿತೃಗಳ ಸನ್ನಿಧಾನ ಬರ್ತದೆ. ಎಲ್ಲಿ ಶೌಚ ಅಂದ್ರೂ ಮಡಿ ಅಂದ್ರೂ ಒಂದೇ. ಮಡಿ ಇಲ್ಲದೆ ಇದ್ದಲ್ಲಿ ಪಿತೃಗಳ ಸನ್ನಿಧಾನ ಬರುವುದಿಲ್ಲ. ನಿನ್ನಲ್ಲಿ ಈಗ ಪಿತೃ ಸನ್ನಿಧಾನವನ್ನು ನನ್ನಲ್ಲಿ ತಂದು ಕೊಡುವುದಕ್ಕೆ ಬೇಕಾದ ಶೌಚ ನಿನ್ನಲ್ಲಿಲ್ಲ. ಆದ್ರಿಂದಾಗಿ ನಾನು ಈ ಕರ್ಮದಲ್ಲಿ ಭಾಗವಹಿಸುವುದಿಲ್ಲ, ನನ್ನನ್ನು ಹೊರಡುವುದಕ್ಕೆ ಅನುಮತಿ ಕೊಡು. ಈಗ ರಾಜ ಆ ಬ್ರಾಹ್ಮಣನ ಪಾದಕ್ಕೆ ನಮಸ್ಕಾರ ಮಾಡಿ, ಹೋಗಿ ಬಾ, ಜಾಗೃತೆ, ಕೈಯಲ್ಲಿ ಕೊಟ್ಟಿರತಕ್ಕಂಥ ಕುಂಡಲದ ಬಗ್ಗೆ ತಕ್ಷಕನ ದೃಷ್ಟಿ ಇದೆ ಅಂತ ನನ್ನ ಪತ್ನಿ ನಿನಗೆ ಹೇಳಿರ್ತಾಳೆ, ಸ್ವಲ್ಪ ಜಾಗೃತೆಯಾಗಿ ಹೋಗು ಅಂತ ಹೇಳಿ ರಾಜ ಕಳಿಸಿಕೊಟ್ಟ. ಇದು ನಿನ್ನೆ ನಾನು ಬಿಟ್ಟ ಕಥೆ. ಹೆಚ್ಚು ಕಥೆ ಹೇಳಿದರೆ ನಿಮಗೆ ಬೋರ್ ಆಗ್ತದೆ ಅಂತ ಹೇಳಿ ಈ ಕಥೆ ಬಿಟ್ಟಿದ್ದೆ. ಆದರೆ ಈ ಕಥೆಯ ಹಿನ್ನೆಲೆಯೂ ಕೂಡ ಬಹಳ ಮುಖ್ಯವಾದದ್ದು. ಶ್ರಾದ್ದದಲ್ಲಿ ಶುಚಿ ಅಪೇಕ್ಷಿತ. ಬ್ರಾಹ್ಮಣ್ಯ ಮತ್ತು ಕ್ಷತ್ರಿಯತ್ವ ಅನ್ನೋದು ಹೇಗಿರ್ತದೆ ಅನ್ನೋದು ಇದರಿಂದ ಗಮನಿಸಬೇಕಾದ ವಿಷಯ ಇದೆ ಮಹಾಭಾರತದ ಮೂಲಕ. ಆಮೇಲೆ ಮುಂದೆ ಕಥೆ ನಿನ್ನೆ ದಿವಸ ಹೇಳಿದ್ದೆ. ಅವನು ಹೋದ, ಒಬ್ಬ ಕ್ಷಪಣಕ, ನಗ್ನ ಕ್ಷಪಣಕ ಅವನ ಬೆನ್ನ ಹಿಂದೆ ಬರ್ತಾ ಇದ್ದ. ಕೊನೆಗೆ ಇವನು ಸಂಧ್ಯಾವಂದನೆ ಮಾಡುವಾಗ ಕುಂಡಲವನ್ನು ಅಪಹರಿಸಿದ. ಅವನನ್ನು ಬೆನ್ನಟ್ಟಿ ಹೋದಂತಹ ಉತ್ತಂಕ ಅವನನ್ನು ಯಾವಾಗ ಕೈಯಲ್ಲಿ ಹಿಡಿದು ಅಪ್ಪಚ್ಚಿ ಮಾಡಬೇಕು ಅಂತ ಹೋದ, ಆವಾಗ ಅದು ಹಾವಿನ ರೂಪವನ್ನು ಧರಿಸಿ ಒಂದು ಬಿಲದ ಒಳಗೆ ಪ್ರವೇಶ ಮಾಡಿತು. ನಾಗಲೋಕಕ್ಕೆ ತಕ್ಷಕ ಅದನ್ನು ಹಿಡಿದುಕೊಂಡು ಸಾಗಿದ. ಉತ್ತಂಕನಿಗೆ ಆ ವಿಷಯ ಗೊತ್ತಾಯಿತು. ಆತನ ದಂಡದಲ್ಲಿ ವಜ್ರಾಯುಧದ ಪ್ರವೇಶವಾಗಿ ಆ ದಂಡದ ಮೂಲಕವಾಗಿ ಅದೇ ಬಿಲವನ್ನು ದೊಡ್ಡದು ಮಾಡಿಕೊಂಡು ನಾಗಲೋಕಕ್ಕೆ ಉತ್ತಂಕನು ಹೋದ ಅಂತ. ಇಷ್ಟು ನಿನ್ನೆ ನಾವು ನೋಡಿದಂತಹ ಕಥೆ. ನಾಗಲೋಕಕ್ಕೆ ಹೋಗಿ ಏನು ಮಾಡಿದ ಉತ್ತಂಕ? ನಾಗಲೋಕದಲ್ಲಿ ವಿಷಗಾಳಿ ಬೀಸ್ತದೆ. ಆದರೆ ಉತ್ತಂಕನಿಗೆ ವಿಷದಿಂದ ಯಾವ ತೊಂದರೆಯೂ ಆಗುವುದಿಲ್ಲ. ಮೈ ಬೆವರುವುದೂ ಇಲ್ಲ, ಮೈ ಬಣ್ಣ ಬದಲಾಗುವುದೂ ಇಲ್ಲ. ಆತ ಶಾಂತವಾಗಿ ಆ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾನೆ. ಸರ್ಪಗಳು ಅಲ್ಲಲ್ಲಿ ಕಾಣಿಸ್ತಾವೆ, ಆದರೆ ಇವನ ಹತ್ರ ಯಾವ ಸರ್ಪವೂ ಮಾತಾಡಿಸುವುದಿಲ್ಲ. ಸರ್ಪಗಳು ಕಿರೀಟ ಇಟ್ಟುಕೊಂಡಿದ್ದಾವಂತೆ. ಕೆಲವು ಕಿರೀಟವನ್ನು ತೆಗೆದು ತನ್ನ ಬಾಲದಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರುವ ಸರ್ಪಗಳಿದ್ದಾವೆ. ಆದರೆ ಅದರ ಶಿರದಲ್ಲಿ ಅದ್ಭುತವಾದ ರತ್ನ ಬೆಳಕು ಬೀರ್ತಾ ಇದೆ.
ಅದ್ಭುತವಾದ ರತ್ನ ಖಚಿತವಾದ ಫಣಾಮಂಡಲ ಭೂಷಿತವಾದಂತಹ ಸರ್ಪಗಳು ಓಡಾಡ್ತಾ ಇದ್ದಾವೆ. ಇವನ ಹತ್ರ ಯಾರೂ ಮಾತಾಡುವುದಿಲ್ಲ. ಸ್ವಾಗತಂಭೋ ಮಹಾಭಾಗ ಅಂತಲೂ ಒಬ್ರು ಹೇಳುವುದಿಲ್ಲ. ಸರಿ, ಈ ಸರ್ಪಗಳ ಹತ್ರ ಮಾತಾಡುವುದಕ್ಕೆ ಸರ್ಪಗಳೇ ಆಗಬೇಕು, ಮನುಷ್ಯರ ಹತ್ರ ಎಲ್ಲಿ ಮಾತಾಡ್ತಾರೆ ಇವು? ಹೋಗ್ಲಿ, ನನ್ನ ಕುಂಡಲ ಸಿಗಬೇಕು. ಈಗ ಮೂಲಭೂತವಾದ ಕೆಲಸ ಅದಿದೆ, ಕುಂಡಲ ಎಲ್ಲಿದೆ? ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಸರ್ಪಗಳ ಹತ್ರ ಕೇಳೋಣ ಅಂದ್ರೆ ಇವನ ಮುಖವನ್ನೇ ನೋಡುವುದಿಲ್ಲ ಸರ್ಪಗಳು. ಕೊನೆಗೆ ಆತ ಆ ನಾಗಲೋಕದ ರಾಜನಾಗಿರತಕ್ಕಂತಹ ಐರಾವತ ನಾಗನನ್ನು ಸ್ತೋತ್ರ ಮಾಡ್ತಾನೆ, ನಾಗಗಳನ್ನು ಸ್ತೋತ್ರ ಮಾಡ್ತಾನೆ. ಸರ್ಪಗಳಲ್ಲಿ ಅನೇಕ ಪ್ರಸಿದ್ಧ ಸರ್ಪಗಳಿದ್ದಾವೆ. ಅವು ಅನಂತ, ಶೇಷ ಅಂತ ಕರೆಸಿಕೊಳ್ಳುವವ ಕರ್ತೃವಿನ ಮಕ್ಕಳಲ್ಲಿ ಮೊದಲ ಮಗ. ಅವನ ತಮ್ಮ ವಾಸುಕಿ, ವಾಸುಕಿಯ ತಮ್ಮ ಧೃತರಾಷ್ಟ್ರ, ತಕ್ಷಕ ಮತ್ತು ಐರಾವತ ಅಂತ ಹೇಳುವ 3 ಜನ ಮಹಾಸರ್ಪಗಳು. ಆಮೇಲೆ ಅವರಿಗೆ ತಮ್ಮನಾಗಿ ಕರ್ಕೋಟಕ ಅಂತ ಹೇಳುವ ಒಬ್ಬ ಸರ್ಪ ಆವಿರ್ಭವಿಸ್ತಾನೆ. ಇದರಲ್ಲಿ ಮೊದಲ ಅಣ್ಣ, ಹಿರಿಯಣ್ಣನಾದಂತಹ ಅನಂತ ಶೇಷ, ನಾನು ನಾಗಗಳ ರಾಜ ಆಗುವುದಿಲ್ಲ ಅಂತ ಹೇಳ್ತಾನೆ. ಯಾಕಂದರೆ ನಾಗಗಳೆಲ್ಲ ಭಾರಿ ಅನರ್ಥಕಾರಿಗಳು, ಅಪರಾಧ ಮಾಡುವುದು ಜಾಸ್ತಿ. ಇವರನ್ನೆಲ್ಲ ನಿಯಂತ್ರಿಸ್ತಾ ನಾನು ಕೂದೆ ಅಂತಾದರೆ ಭಗವಂತನ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನನ್ನ ಪತ್ನಿಯಾದಂತಹ ವಾರುಣಿ ದೇವಿಯ ಜೊತೆಗೆ ನಾನು ಭಗವಂತನ ಸೇವೆಗೆ ಹೊರಡ್ತೇನೆ ಅಂತ ಹೇಳಿ ಅನಂತ ಶೇಷ ಭಗವಂತನ ಸೇವೆಗೋಸ್ಕರ ತಪಸ್ಸು ಮಾಡ್ತಾನೆ. ಭಗವಂತ ಅವನಿಗೆ 2 ರೂಪಗಳನ್ನು ತೆಗೊಳ್ಳುವ ನಿರ್ದೇಶನವನ್ನು ಕೊಟ್ಟು, ಒಂದು ರೂಪದಿಂದ ಭೂಮಿಯನ್ನು ಧರಿಸುವ ಹಾಗೆ, ಮತ್ತೊಂದು ರೂಪದಿಂದ ತನಗೆ ಹಾಸಿಗೆಯಾಗಿ ಸೇವೆ ಮಾಡುವ ಹಾಗೆ ಆದೇಶವನ್ನು ಕೊಡ್ತಾನೆ. ಯಾವಾಗ ಅನಂತ ಖಾಲಿಯಾದ ಆವಾಗ 2ನೆಯ ಮಗನಾದಂತಹ ವಾಸುಕಿಯನ್ನು ನಾಗರಾಜರ ಸಿಂಹಾಸನದಲ್ಲಿ ಕುಳ್ಳಿರಿಸಿ ನಾಗರಾಜ ಅಂತ ಅವನಿಗೆ ಅಭಿಷೇಕವನ್ನು ಮಾಡಿದರು. ಹಾಗಾಗಿ ವಾಸುಕಿ ನಾಗರಾಜ ಅಂತ ಅವನಿಗೆ ಹೆಸರು. ಇವನು ಬೇರೆ, ಇವನ ಅಣ್ಣನಾದ ಶೇಷ ಬೇರೆ. ವಾಸುಕಿಯೇ ನಾಗರಾಜ, ಶೇಷ ಅಲ್ಲ, ಶೇಷ ಬೇರೆ, ನಾಗರಾಜ, ವಾಸುಕಿ ಬೇರೆ. ಶೇಷ ಎತ್ತರದ ಕಕ್ಷೆಯಲ್ಲಿ 5ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವ, ಗರುಡ, ಶೇಷ, ರುದ್ರ. ವಾಸುಕಿ ಅದು 19ನೇ ಕಕ್ಷೆಯಲ್ಲಿ ಬಹಳ ಕೆಳಗೆ ಬರತಕ್ಕಂಥ ಒಂದು ಸಾಮಾನ್ಯ ನಾಗ ವಾಸುಕಿ. ಅವನ ಕೆಳಗೆ ಬರುವವರು ಇವರೇ: ತಕ್ಷಕ, ಐರಾವತ, ಕಾರ್ಕೋಟಕ, ಧೃತರಾಷ್ಟ್ರ ಮೊದಲಾದಂತಹ ನಾಗಗಳು. ಅದರಲ್ಲಿ ಐರಾವತ ಅವನು ಉಪನಾಯಕ. ಅಂದರೆ ಹೇಗೆ ವಾಸುಕಿ ರಾಜನಾದರೆ ಇವನು ಯುವರಾಜ, ಅಂದರೆ ರಾಜನ ನಂತರದ ಸ್ಥಾನ ಇರತಕ್ಕಂಥದ್ದು ಐರಾವತ ಅಂತ ಹೇಳ್ತಕ್ಕಂಥ ನಾಗನಿ. ನೋಡಿ, ಐರಾವತ ಅಂತ ಪ್ರಸಿದ್ಧವಾದ 2 ಜನ ಇದ್ದಾರೆ. ಒಬ್ಬ ಕ್ಷೀರಸಾಗರ ಮಥನ ಕಾಲದಲ್ಲಿ ಕ್ಷೀರಸಾಗರದಿಂದ ಎದ್ದು ಬಂದಂತಹ ಒಂದು ಬಿಳಿಯಾದ ಆನೆ, 4 ದಂತಗಳಿದ್ದು 2 ಸೊಂಡಿಲುಗಳುಳ್ಳಂತಹ ಒಂದು ವಿಶಿಷ್ಟವಾದ ಆನೆಗೆ ಐರಾವತ ಅಂತ ಹೆಸರು. ಅದನ್ನು ಇಂದ್ರ ತನ್ನ ವಾಹನವನ್ನಾಗಿಸಿಕೊಳ್ತಾನೆ. ಅದೊಂದು ದಿಂಗುನಾಗದಲ್ಲಿ, ಅಂದರೆ ದಿಗ್ಗಜಗಳಲ್ಲಿ ಸೇರಿರ್ತಕ್ಕಂತಹ ಆನೆ. ಮತ್ತೊಂದು ಐರಾವತ ಅಂತ ಹೇಳಿದರೆ ನಾಗ. ಅವನು ಕೂಡ 2 ಹೆಡೆಯವ, 2 ಹೆಡೆಯಲ್ಲಿ 4 ನಾಲಿಗೆ. ಅಲ್ಲಿ ಹೇಗೆ 2 ಸೊಂಡಿಲಿದ್ದು 4 ದಂತಗಳಿದ್ದಾವೋ ಹಾಗೆ ಇವನಿಗೆ 1 ಹೆಡೆಯಲ್ಲಿ 2 ನಾಲಿಗೆ ಅನ್ನುವ ಲೆಕ್ಕಾಚಾರದಲ್ಲಿ 4 ನಾಲಿಗೆಯುಳ್ಳ 2 ಹೆಡೆಯ ಒಂದು ಅದ್ಭುತಾಕಾರದ ನಾಗ ಇವ ಐರಾವತ ಅಂತ ಇವನಿಗೂ ಹೆಸರು. ಇನ್ನೊಂದು ಆಶ್ಚರ್ಯ ಇದೆ, ಏನಂದ್ರೆ ನಾಗ, ಈ ಐರಾವತನೂ ನಾಗ, ಆ ಐರಾವತನೂ ನಾಗ. ನಾಗ ಅನ್ನುವ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಸರ್ಪ ಅಂತ, ಮತ್ತೊಂದು ಆನೆ ಅಂತ. ನಾಗೇಂದ್ರ ಅಂದರೆ ಗಜೇಂದ್ರ ಅಂತಲೂ ಅರ್ಥ ಆಗ್ತದೆ, ಸರ್ಪೇಂದ್ರ ಅನ್ನುವ ಅರ್ಥವೂ ಕೂಡ ಆಗ್ತದೆ. ಇನ್ನು ಐರಾವತ ನಾಗೇಂದ್ರ ಅಂದರೆ ಈ ನಾಗನೂ ಆಗ್ತಾನೆ, ಐರಾವತವೆಂಬ ಗಜವೂ ಆಗುತ್ತೆ. ಐರಾವತ ಅಂತ ಹೇಳಿದರೆ ಮತ್ತೊಂದು ನಮ್ಮ ಕರ್ನಾಟಕದ ಬಸ್ಸು ಇದೆ ಅಂತ ಅದನ್ನು ಸೇರಿಸಬೇಕು. ಐರಾವತ ಅಂತ ಇತಿಹಾಸ ಪುರಾಣಗಳಲ್ಲಿ ಪ್ರಸಿದ್ಧವಾದ 2 ಐರಾವತಗಳು ಅಂತ ಹೇಳಿದರೆ, ಒಂದು ನಾಗೇಂದ್ರ. ಈ ಪ್ರಕೃತ ಸರ್ಪೇಂದ್ರನಾದಂತಹ ಐರಾವತನನ್ನು ಕುರಿತು, ಐರಾವತನದ್ದು ವಿಶೇಷ ಏನು? ಆತನಿಗೊಂದು 2 ಜನ ಹೆಂಡತಿಯರು ಐರಾವತನಿಗೆ. ಆ 2 ಸರ್ಪಿಣಿಯರಲ್ಲಿ ಅನೇಕ ಜನ ಮಕ್ಕಳು. ಆದ್ರಿಂದಾಗಿ ಆತನನ್ನು ಉತ್ತಂಗ ಸ್ತೋತ್ರ ಮಾಡ್ತಾನೆ. ಸತತ್ರ ನಾಗಾನ್ ತಾನ್ ಅಸ್ತುವತ್ ಯೇಭಿಃ ಶ್ಲೋಕೈಃ. ಮುಂದೆ ಹೇಳುವ ಶ್ಲೋಕಗಳಿಂದ ನಾಗಗಳನ್ನು ಸ್ತೋತ್ರ ಮಾಡಿದ. ಅವ ಹೇಳ್ತಾನೆ, ಯ ಐರಾವತ ರಾಜಾನಃ ಸರ್ಪಾಃ ಸಮಿತಿ ಶೋಭನಾಃ ಕ್ಷರಂತ ಇವ ಜೀಮೂತಾಃ ಸವಿದ್ಯುತ್ ಪವನೇರಿತಾಃ ಸುರೂಪಾಃ ಬಹುರೂಪಾಶ್ಚ ತಥಾ ಕಲ್ಮಾಷಕುಂಡಲಾಃ. ಯೇ ಐರಾವತ ರಾಜಾನಃ ಸರ್ಪಾಃ.
ಐರಾವತನನ್ನೇ ರಾಜನನ್ನಾಗಿಸಿಕೊಂಡಂತಹ ಯಾವ ಸರ್ಪಗಳು ಇಲ್ಲಿದ್ದಾವೋ ಸಮಿತಿ ಶೋಭನಾಹ, ಇಷ್ಟು ದೊಡ್ಡ ಸರ್ಪಗಳ ರಾಶಿಯಲ್ಲಿ ಶೋಭನರಾಗಿ ಕಾಣಿಸಿಕೊಳ್ಳತಕ್ಕಂತಹ ಯಾವ ಸರ್ಪಗಳಿದ್ದಾರೆ, ಹೇಗೆ ಕಾಣಿಸ್ತಾ ಇದ್ದಾರೆ ಈ ಸರ್ಪಗಳೆಲ್ಲ ಇಲ್ಲಿ ಅಂದರೆ ಕ್ಷರಂತ ಇವ ಜೀಮೂತಾಹ ಸವಿದ್ಯುತ್ ಪವನೇರಿತಾಹ. ಆಕಾಶದಲ್ಲಿ ಮೋಡಗಳಿರ್ತವೆ, ಆ ಮೋಡಗಳಲ್ಲಿ ವಿದ್ಯುತ್ ಅಂದರೆ ಮಿಂಚಿನಿಂದ ಕೂಡಿದಂತಹ ಮೋಡಗಳು. ಗಾಳಿ ಅದನ್ನು ಸೆಳೆದುಕೊಂಡು ಹೋಗ್ತಾ ಇದೆ. ಗಾಳಿಗೆ ಓಲಾಡುವ ಮಿಂಚಿನಿಂದ ಕೂಡಿದ ಮೇಘಗಳ ಹಾಗೆ ಈ ಸರ್ಪಗಳು ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ತಾರೆ. ಯಾಕಂದರೆ ಸರ್ಪಗಳು ಕೂಡ ಗಾಳಿಯನ್ನೇ ಆಹಾರವನ್ನಾಗಿ ಸ್ವೀಕರಿಸಿದವುಗಳು, ಪವನಾಶನಗಳಾದಂತಹ ಸರ್ಪಗಳು. ಸವಿದ್ಯುತ್, ಹೇಗೆ ಮೋಡದಲ್ಲಿ ವಿದ್ಯುತ್ ಸೇರಿಕೊಳ್ತದೆ, ವಿದ್ಯುತ್ ಅಂದರೆ ಮಿಂಚು ಸೇರಿಕೊಳ್ತದೋ ಹಾಗೆ ಈ ಸರ್ಪಗಳ ಶಿರಸ್ಸಿನಲ್ಲಿ ಕಿರೀಟ, ಮಣಿ, ಇವುಗಳಿಂದ ಒಂದು ರೀತಿಯಲ್ಲಿ ಮಿಂಚಿನ ಬೆಳಕು ಕಾಣಿಸ್ತಾ ಇದೆ ಅವಳು ಓಡಾಡುತ್ತಾ ಇದ್ದಾಗ. ಮೋಡ ಹೇಗೆ ಕಪ್ಪು ಕಪ್ಪಾಗಿರ್ತದೋ ಹಾಗೆ ಈ ಸರ್ಪಗಳು ಕಪ್ಪು ಬಣ್ಣದ ಕಾಳಿಂಗ ಸರ್ಪಗಳು. ಹಾಗಾಗಿ ಮೋಡದಂತೆ ಕಪ್ಪು ಬಣ್ಣದ ಹಾಗೆ ಇದ್ದು, ಮೋಡದಲ್ಲಿರತಕ್ಕಂಥ ಮಿಂಚಿನ ಹಾಗೆ ತಾವು ರತ್ನಗಳನ್ನು ಧಾರಣೆ ಮಾಡಿಕೊಂಡು ಗಾಳಿಯಿಂದ ಈರಿತವಾದಂತಹ ಮೋಡ ಚಲಿಸುವ ಹಾಗೆ ಇವುಗಳು ವಾತಾಶನಗಳಾಗಿ ಅತ್ತಿತ್ತ ಸಂಚಾರ ಮಾಡ್ತಾ ಇರುವುದನ್ನು ಕಂಡು ಅವುಗಳನ್ನು ಸ್ತೋತ್ರ ಮಾಡ್ತಾನೆ. ಕ್ಷರಂತ ಇವ ಜೀಮೂತಾಹ, ಜೀಮೂತ ಅಂದರೆ ಮೇಘಗಳು, ಅವುಗಳು ಸವಿದ್ಯುತ್ ಪವನೇರಿತಾಹ ಸುರೂಪಾಹ ಬಹುರೂಪಾಶ್ಚ. ಸರ್ಪಗಳ ಇನ್ನೊಂದು ವಿಶೇಷತೆ ಇದೆ. ಸರ್ಪಗಳು ಸುರೂಪಾಹ, ಒಳ್ಳೆಯ ರೂಪ ಸರ್ಪಗಳಿಗೆ, ಜೊತೆಗೆ ಬಹುರೂಪಾಶ್ಚ, ಸರ್ಪಗಳು ಬೇರೆ ಬೇರೆ ರೂಪಗಳನ್ನು ತಾವು ಧರಿಸ್ತಾರೆ. ಸರ್ಪಗಳಲ್ಲಿ ಕಾಮರೂಪತೆ ಅಂತಿದೆ. ಕಾಮರೂಪ ಅಂದರೆ ತಮಗೆ ಬಯಸಿದ ರೂಪವನ್ನು ಧರಿಸುವಂತಹ ಶಕ್ತಿ ಸರ್ಪಗಳಿಗುಂಟು. ಹಾಗಾಗಿಯೇ ತಕ್ಷಕ ತಾನೊಂದು ಕ್ಷಪಣಕ, ನಗ್ನ ಕ್ಷಪಣಕನ ರೂಪದಲ್ಲಿ ಬಂದು ಇಲ್ಲಿ ಅವಾಂತರವನ್ನು ಮಾಡಿ ಹೋದ. ಸರ್ಪಗಳು ಯಾವ ರೂಪವನ್ನು ಬೇಕಾದರೂ ಧರಿಸಿಕೊಳ್ಳತಕ್ಕಂತಹ ಸಾಮರ್ಥ್ಯ ಸರ್ಪಗಳಲ್ಲಿದೆ. ಆ ನಿಟ್ಟಿನಿಂದ ಅದನ್ನು ವರ್ಣನೆ ಮಾಡ್ತಾನೆ. ಸುರೂಪಾಹ ಬಹುರೂಪಾಶ್ಚ ತಥಾ ಕಲ್ಮಾಷ ಕುಂಡಲಾಹ. ಇನ್ನೊಂದು ಸರ್ಪಗಳ ವಿಶೇಷ, ಸರ್ಪಗಳಿಗೆ ಕಿವಿ ಇಲ್ಲ. ಸರ್ಪಗಳಲ್ಲಿ ಕಿವಿ ಇಲ್ಲ. ನೀವು ನೋಡ್ಬೋದು, ಸರ್ಪವನ್ನೊಂದು ಸಲ ಪರೀಕ್ಷೆ ಮಾಡಿ ನೋಡ್ಬೋದು, ಅವುಗಳಿಗೆ ಕಿವಿ ಇಲ್ಲ. ಅವುಗಳಿಗೆ ಚಕ್ಷುಶ್ರವಾಹ ಅಂತ ಹೆಸರು ಸರ್ಪಗಳಿಗೆ. ಅಂದರೆ ಅದರ ಕಣ್ಣೇ ಅದರ ಕಿವಿ ಅಂತ. ಕಣ್ಣೇ ಕಿವಿ ಅಂದರೆ ಕಣ್ಣಿನಲ್ಲಿ ಶ್ರವಣೇಂದ್ರಿಯ ಇದೆ ಅಂತ ಅರ್ಥ ಅಲ್ಲ. ಮತ್ತೆ ಅದು ಕಣ್ಣಿನಿಂದ ನೋಡಿ ಯಾವ ರೀತಿಯ ಶಬ್ದ ಬರ್ತದೆ ಅಂತ ಆಲೋಚನೆ ಮಾಡ್ತದೆ ಅಂತ ಅರ್ಥ. ಹಾಗಾದರೆ ಪುಂಗಿ ಊದಿದಾಗ ಸರ್ಪಗಳು ಯಾಕೆ ತಲೆ ಅಲ್ಲಾಡ್ತವೆ ಅಂದರೆ ಅವುಗಳಿಗೆ ಶಬ್ದ ಕೇಳಿ ಗಾನರಸವನ್ನು ಆಸ್ವಾದನೆ ಮಾಡಿಕೊಂಡು ತಲೆ ಅಲುಗಾಡಿಸುವುದಲ್ಲ. ಮತ್ತೆ ಆ ಪುಂಗಿಯ ಧ್ವನಿಯಿಂದಾಗಿ ವಾತಾವರಣದಲ್ಲಿ ಉಂಟಾದಂತಹ ಏನೊಂದು ಕಂಪನ ಇದೆ, ಆ ಕಂಪನ ತನ್ನ ಶರೀರಕ್ಕೆ ಹೊಡೆದಾಗ ಅವುಗಳಿಗೆ ಒಂದು ರೀತಿಯ ಪ್ರಚೋದನೆ ಆಗ್ತದೆ. ಆ ಪ್ರಚೋದನೆಯ ಕಾರಣದಿಂದ ಅವುಗಳ ಹೆಡೆಯನ್ನು ಅಲ್ಲಾಡಿಸ್ತಾವೆ ಹೊರತು ಅವುಗಳಿಗೆ ಕೇಳಿಸಿಕೊಂಡು ಅವು ಮಾಡುವುದಲ್ಲ. ಆದ್ರಿಂದಲೇ ಸರ್ಪಗಳಿಗೆ ನಾವು ಮಾತಾಡಿದರೆ ಕೇಳುವುದಲ್ಲ. ಕೋಲಿನಲ್ಲಿ ನೆಲಕ್ಕೆ ಹೊಡೆದ್ರೆ ಆ ಕಂಪನದಿಂದಾಗಿ ಅವುಗಳು ಅರ್ಥ ಮಾಡಿಕೊಂಡು ದೂರಕ್ಕೆ ಹೋಗ್ತವೆ. ಇದು ಸರ್ಪಗಳ ಸ್ಥಿತಿ. ಆದರೆ ದೇವತಾ ಸರ್ಪಗಳಿಗೆ ಕಿವಿ ಇದೆ. ತಕ್ಷಕ ಧೃತರಾಷ್ಟ್ರಾದಿ ಸರ್ಪಗಳನ್ನು ಯಾರನ್ನು ನಾವು ಹೇಳಿದ್ದೇವೆ, ಆ ಸರ್ಪಗಳಿಗೆ ಕಿವಿ ಇದೆ. ಅದರಲ್ಲೂ ಅನಂತರದ್ದು ವಿಶೇಷ ಇದೆ. ಅನಂತ ಯಾರಿದ್ದಾನೆ, ಮೊದಲ ಸರ್ಪ ಶೇಷ, ಆ ಶೇಷ ಎರಡು ಕಿವಿ ಇದೆ. ಆದರೆ ಒಂದು ಕಿವಿಯಲ್ಲಿ ಕುಂಡಲ ಹಾಕೊಂಡಿದ್ದಾನೆ, ಮತ್ತೊಂದು ಕಿವಿಯನ್ನು ಖಾಲಿ ಬಿಟ್ಟಿದ್ದಾನೆ. ಒಂದು ವಿಶೇಷ ಸ್ಟೈಲು. ಈಗ ಅನೇಕರು ಅದನ್ನೇ ಮಾಡ್ತಾರೆ, ಒಂದೇ ಕಿವಿಯಲ್ಲಿ ಕುಂಡಲ ಹಾಕೊಂಡು ಓಡಾಡ್ತಾರೆ ಕೆಲವು ಹುಡುಗರು. ಇದು ಯಾಕೆ ಅಂತ ಹೇಳಿದ್ರೆ ಶೇಷ ಕಣ್ಣತ್ತು. ಅವನು ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಶೇಷನ ಧ್ಯಾನ ಹೇಳುವಾಗ ಹೇಳ್ತಾರೆ, ಏಕಕರ್ಣ ಕುಂಡಲ, ಒಂದು ಕಿವಿಯಲ್ಲಿ ಕುಂಡಲವನ್ನು ಧಾರಣೆ ಮಾಡಿಕೊಂಡವ ಶೇಷ ಅಂತ. ಹಾಗೆ ಶೇಷನದ್ದು. ಇವರನ್ನು ಸರ್ಪಗಳಿಗೆ ಕಿವಿಯಲ್ಲಿ ಕುಂಡಲ ಧಾರಣೆ ಮಾಡುವುದಂದ್ರೆ ಭಾರಿ ಇಷ್ಟ. ಈಗ ಪೌಷ್ಯ ರಾಜನ ಪತ್ನಿಯ ಕುಂಡಲದ ಮೇಲೆ ತಕ್ಷಕನಿಗೆ ಕಣ್ಣು ಯಾಕೆ, ಅವನ ಹೆಂಡತಿ ಕೊಡಬೇಕು ಅಂತಲ್ಲ, ಅವನಿಗೆ ಹಾಕೊಳ್ಬೇಕು ಅಂತ. ಈ ಗಂಡಸರಿಗೆ ಕುಂಡಲದ ಬಗ್ಗೆ ಆಸೆ ಇದ್ರೆ ಇಂಥ ಪ್ರಸಂಗ ಆಗ್ತದೆ. ಆದ್ರೆ ಸರ್ಪಗಳು ಕುಂಡಲ, ಅದನ್ನೇ ವರ್ಣನೆ ಮಾಡ್ತಾನೆ ಇವ. ಕ್ಷರಂತ ಇವ ಜೀಮೂತಾಹ ಸವಿದ್ಯುತ್ ಪವನೇರಿತಾಹ ಸುರೂಪಾಹ ಬಹುರೂಪಾಶ್ಚ ತಥಾ ಕಲ್ಮಾಷ ಕುಂಡಲಾಹ. ಕಲ್ಮಾಷ ಕುಂಡಲ, ಕಲ್ಮಾಷ ಅಂತ ಇದ್ರೆ ಬಹುಚಿತ್ರ ಅಂತ ಅರ್ಥ, ಬೇರೆ ಬೇರೆ ಬಣ್ಣ ಅಂತ ಅರ್ಥ. ಕಲ್ಮಾಷ ಅನ್ನೋದು ನಾನಾ ಬಣ್ಣಗಳ ಸಮುದಾಯಕ್ಕೆ ಹೆಸರು. ಕಲ್ಮಾಷಾಹ ಕುಂಡಲಾಹ ಯೇಷಾಂತೆ ಕಲ್ಮಾಷ ಕುಂಡಲಾಹ. ಬಣ್ಣ ಬಣ್ಣದ ಕುಂಡಲಗಳನ್ನು ಧರಿಸುವುದು ಅನ್ನುವುದು ಸರ್ಪಗಳ ತುಂಬ ಇಷ್ಟವಾದಂತಹ ವಿಷಯ. ಆ ಕುಂಡಲದಿಂದ ಶೋಭಾಯಮಾನವಾದ ಇಷ್ಟೆಲ್ಲ ಸರ್ಪಗಳು ಇಲ್ಲಿದ್ದಾವೆ ಅಂತ ಒಂದು 10 ಶ್ಲೋಕಗಳಲ್ಲಿ ಆ ಸರ್ಪಗಳನ್ನೆಲ್ಲ ವರ್ಣನೆ ಮಾಡ್ತಾನೆ. ಆಮೇಲೆ ಭೂಲೋಕದಲ್ಲಿ ಗಂಗಾ ತೀರದಲ್ಲಿ ಇರತಕ್ಕಂಥ ಸರ್ಪಗಳ ವರ್ಣನೆ ಮಾಡ್ತಾನೆ. ಇಂತಹ ಎಲ್ಲ ಸರ್ಪಗಳಿಗೂ ಕೂಡ ನಮೋ ತೇಭ್ಯ ಸರ್ಪೇಭ್ಯೋ ನಮೋ ನಮಃ. ಆ ಎಲ್ಲ ಸರ್ಪಗಳಿಗೂ ಕೂಡ ನಾನು ದೀರ್ಘದಂಡ ನಮಸ್ಕಾರ ಮಾಡ್ತೇನೆ.
ಸರ್ಪಗಳು ನನ್ನ ಮೇಲೆ ಪ್ರೀತರಾಗಬೇಕು. ನಾನು ಯಾವ ಉದ್ದೇಶದಿಂದ ಈ ಊರಿಗೆ ಬಂದಿದ್ದೇನೋ ಆ ಉದ್ದೇಶ ಈಡೇರುವ ಹಾಗೆ ನೀವೆಲ್ಲ ಅನುಗ್ರಹ ಮಾಡಬೇಕು. ಮುಖ್ಯವಾಗಿ ಧೃತರಾಷ್ಟ್ರ, ಆಮೇಲೆ ಐರಾವತ ಸರ್ಪ ನನಗೆ ಉಪಕಾರ ಮಾಡಬೇಕು. ತಕ್ಷಕನ ಮೂಲಕವಾಗಿ ನನ್ನ ಕುಂಡಲವನ್ನು ಕೊಡಿಸಬೇಕು ಅಂತ ಸ್ತೋತ್ರ ಮಾಡ್ತಾನೆ. ಇವನ ಸ್ತೋತ್ರವನ್ನು ಕೇಳುವುದಕ್ಕೂ ಒಂದು ಸರ್ಪವು ಹತ್ರ ಬರುವುದಿಲ್ಲ. ಇದು ಮಾಡಿದ್ದೇ ಬಂತು. ಸ್ತೋತ್ರ ಮಾಡಿದ, ಒಂದು ಸರ್ಪವೂ ಕೂಡ ಇವನ ಹತ್ತಿರಕ್ಕೆ ಬರಲಿಲ್ಲ. ಇದನ್ನು ನೋಡಿ ಏವಂ ಸ್ತುವನ್ನಪಿ ನಾಗಾನ್ ಯದಾ ತೇ ಕುಂಡಲೇ ನಾಲಭತ್ ತದಾ ಅಪಶ್ಯತ್ ಸ್ತ್ರೀಯವು. ಇಷ್ಟು ಸ್ತೋತ್ರ ಮಾಡಿದರೂ ಕೂಡ ಇವನಿಗೆ ಕುಂಡಲ ಪ್ರಾಪ್ತಿ ಆಗಲಿಲ್ಲವೋ, ಆವಾಗ ಆತ ತಕ್ಷಕನನ್ನೇ ಸ್ತೋತ್ರ ಮಾಡ್ತಾನೆ. ತಕ್ಷಕನನ್ನೇ ಸ್ತೋತ್ರ ಮಾಡ್ತಾನೆ. ಯಾವ ತಕ್ಷಕ ಕದ್ದಿದ್ದಾನೆ ಇವನಿಗೆ ಶತ್ರು ಆದ ತಕ್ಷಕನನ್ನು ಸ್ತೋತ್ರ ಮಾಡ್ತಾನೆ. ಯಾಕಂದ್ರೆ ತಕ್ಷಕ ಮಹಾಬಲಿಷ್ಠ. ಬಲಿಷ್ಠರು ಯಾವಾಗ ತಮಗೆ ತೊಂದರೆ ಮಾಡಿದ್ದಾರೆ ಅವರನ್ನು ಸ್ತೋತ್ರ ಮಾಡಿ ಆದರೂ ಪಡಿಬೇಕು. ಯಾಕಂದ್ರೆ ಗುರುಪತ್ತಿಗೆ ಇದನ್ನು ಸಲ್ಲಿಸುವ ದಿವಸ ಹತ್ತಿರದಲ್ಲಿದೆ. ತಕ್ಷಕ ಇವನ ಯಾವ ಪ್ರಾರ್ಥನೆಗೂ ಹೋಗೊಡ್ಲೇ ಇಲ್ಲ. ಅವ ತನ್ನ ಅರಮನೆಗೆ ಹೋಗಿ ಬಿದ್ದವ, ಅಲ್ಲೇ ಇದ್ದಾನೆ. ಕುಂಡಲವನ್ನು ಜಾಗೃತೆ ಗಾಡ್ರೇಜ್ ಅಲ್ಲಿಟ್ಟು ಬೀಗ ಹಾಕೋದ್ರಲ್ಲಿ ಇದ್ದಾನೆ ಅವನು. ಅದು ಬಿಟ್ಟು ಇವನ ಹತ್ರ ಬರಲಿಲ್ಲ. ಆವಾಗ ಆತ ಅತ್ತಿತ್ತ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಇಬ್ಬರು ಹೆಂಗಸರು. ಆ ಇಬ್ಬರು ಹೆಂಗಸರು ಬಟ್ಟೆ ನೇಯ್ತಾ ಇದ್ದಾರೆ. ಬಟ್ಟೆ ನೇಯುವ ಯಂತ್ರ, ಅದಕ್ಕೆ ತುರಿವೇಮ ಅಂತ ಕರೀತಾರೆ. ಬಟ್ಟೆಯನ್ನು ನೇಯುವ ಯಂತ್ರ. ಒಂದು 4 ಕೋಲುಗಳಿರ್ತವೆ. ಆ ಕೋಲುಗಳಲ್ಲಿ ನೂಲುಗಳನ್ನು ಹಾಕಿರ್ತಾರೆ. ಆ ಕೋಲಿಗೊಂದು ಯಂತ್ರ ಇರ್ತದೆ. ಅದನ್ನು ಹೀಗೆ ಅಂದಾಗ ಆ ಕೋಲು ಈ ಕಡೆ ಹೋಗ್ತದೆ, ಇದು ಆ ಕಡೆ ಹೋಗ್ತದೆ. ಆವಾಗ ಈ ಕಡೆ ಆ ಕಡೆ ಹಗ್ಗನೇ ಇದು. ಅದು ಆತಾನ ವಿತಾನ ಭಾವವನ್ನು ಹೊಂದು ಬಟ್ಟೆ ಆಗ್ತದೆ. ಇದಕ್ಕೆ ಬಟ್ಟೆಯನ್ನು ಹೊಲಿಯುವ ಯಂತ್ರ ಅಂತ ಕರೀತಾರೆ. ನೇಯ್ಗೆಯ ಯಂತ್ರ. ಆ ನೇಯ್ಗೆಯ ಯಂತ್ರವನ್ನು ಹಿಡ್ಕೊಂಡು ಇಬ್ಬರು ಸ್ತ್ರೀಯರಿದ್ದಾರೆ. ತಂತುಗಳು ನಾನಾ ರೀತಿಯ ತಂತುಗಳಿದ್ದಾವೆ. ಏನು ತಂತುಗಳು ನೋಡಿದರೆ ಕೆಲವು ತಂತುಗಳು ಬೆಳ್ಳಗಿದ್ದಾವೆ. ತಂತು ಅಂದರೆ ನೂಲು, ಬಿಳಿಯಾದ ನೂಲುಗಳು. ಅಡ್ಡಕ್ಕೆ ಹಾಕತಕ್ಕಂತಹ ನೂಲು ಕಪ್ಪಾಗಿದೆ, ಉದ್ದಕ್ಕೆ ಹಾಕುವ ನೀಲಿ ಬಿಳಿಯಾಗಿದೆ. ಬಿಳಿ ಮತ್ತು ಕಪ್ಪು ನೂಲುಗಳನ್ನು ನೇಯ್ಗೆ ಮಾಡತಕ್ಕಂತಹ ಇಬ್ಬರು ಹೆಂಗಸರು. ಈ ನೇಯ್ಗೆ ಮಾಡಬೇಕಲ್ವಾ, ಮಾಡುವುದಕ್ಕೆ ಒಂದು 6 ಕುಮಾರರಿದ್ದಾರೆ. 6 ಜನ ಹುಡುಗರು. ಆ 6 ಜನ ಹುಡುಗರು ಈ ಕಡೆಯಿಂದ ಇವಳು ಈ ಯಂತ್ರವನ್ನು ಹೀಗೆ ಎಳೆದು ಅದಕ್ಕೆ ಕೊಡ್ತಾ ಇದ್ದ ಹಾಗೆ ಆ ನೂಲುಗಳನ್ನು ಸರಿಯಾಗಿ ಅಲ್ಲಲ್ಲಿ ಸೇರಿಸುವ ಕೆಲಸವನ್ನು 6 ಜನ ತಮ್ಮ ಕೈಯಲ್ಲಿ ಒಳಗೆ ಹಾಕುವುದು ಹೊರಗೆ ತೆಗೆಯುವುದು, ಒಳಗೆ ಹಾಕುವುದು ಹೊರಗೆ ತೆಗೆಯುವುದು, ಈ ಕೆಲಸವನ್ನು ಮಾಡಿ ಬಹಳ ವೇಗವಾಗಿ ಬಟ್ಟೆಯ ನಿರ್ಮಾಣ ಅಲ್ಲಿ ನಡೀತಾ ಉಂಟಂತೆ. ತದಾ ಅಪಶ್ಯತ್ ಸ್ತ್ರೀಯವು ತಂತ್ರೇ ಅಧಿರೋಪ್ಯ ಸುವೇಮೇ ಪಟಂ ವಯಂತ್ಯವು ತಸ್ಮಿನ್ ತಂತ್ರೇ ಕೃಷ್ಣಾಃ ಸಿತಾಶ್ಚ ತಂತವಃ ಚಕ್ರಂ ಚ ಅಪಶ್ಯತ್ ದ್ವಾದಶಾರಂ ಪಂಕ್ತಿಃ ಕುಮಾರೀಃ ಪರಿವರ್ತ್ಯಮಾನಂ ಪುರುಷಂಚ ಅಪಶ್ಯತ್ ಅಶ್ವಂಚ ದರ್ಶನೀಯಂ. 6 ಜನ ಹುಡುಗರು ಕುಮಾರರು ಅದರಲ್ಲಿ ನೇಯ್ಗೆಯಲ್ಲಿ ಸಹಕಾರ ಕೊಡ್ತಾ ಇರುವುದನ್ನು ಕಂಡ. ಅಷ್ಟೇ ಅಲ್ಲ, ಅಲ್ಲೊಬ್ಬ ಮಹಾಪುರುಷ ಜೊತೆಗೆ ಒಂದು ಕುದುರೆ ಕಂಡ. ಇವನಿಗೆ ಆ ಮಹಾಪುರುಷನನ್ನು ನೋಡಿದ ಕೂಡಲೇ, ಕುದುರೆಯನ್ನು ಕಂಡ ಕೂಡಲೇ ಹಿಂದೆ ನೋಡಿದ್ದಂತಹ ಒಂದು ಎತ್ತು ಮತ್ತು ಆ ಮಹಾಪುರುಷ ಅವರದೇ ನೆನಪಾಯ್ತಂತೆ. ಏನು ಅವನ ಹಾಗೆ ಇದ್ದಾನೆ, ಅವ ಅಣ್ಣ ಆದರೆ ಇವ ತಮ್ಮ ಇರಬೇಕು. ಹಿಂದಕ್ಕೆ ಗೋಮೂತ್ರ ಗೋಮಯ ಕುಡಿಬೇಕು ಅಂತ ಹೇಳಿದವ ಒಬ್ಬ ಇದ್ದಲ್ವಾ, ಅವನ ಹಾಗೆ ಇದ್ದಾನಂತೆ ಇವನು ಕೂಡ ಮಹಾಪುರುಷ. ಪಕ್ಕದಲ್ಲಿ ಕುದುರೆ, ಅಲ್ಲಿ ಎತ್ತಿತ್ತು, ಇಲ್ಲಿ ಎತ್ತಿ ಇಲ್ಲ, ಕುದುರೆ ಇದೆ. ಕುದುರೆಯನ್ನು ಹಿಡ್ಕೊಂಡು ಒಬ್ಬ ಪುರುಷ ಇದ್ದಾನೆ. ಅವನನ್ನು ನೋಡಿದವ ಈ ಯಂತ್ರ, ಆ ಯಂತ್ರದಲ್ಲಿ ಆ ಇಬ್ಬರು ಹೆಂಗಸರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. 6 ಜನ ಹುಡುಗರು ಕೂಡ ಭಾರಿ ಅದರಲ್ಲೇ ನಿಷ್ಠರಾಗಿ ಬೇರೆ ಕಡೆ ಯೋಚನೆ ಮಾಡದೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನೇಯ್ತಾ ಇದ್ದಾರೆ ಅಂತ ನೋಡಿದ. ಅದನ್ನು ನೋಡಿ ಒಂದು ಸ್ತೋತ್ರ ಮಾಡಿದ. ಇವನಿಗೆ ಪದ್ಯ ಬಾಯಿಗೆ ಬರುವುದರಲ್ಲಿ ಬಹಳ ಹುಷಾರಿವ. ಅವನು ಒಂದು ವಿಶೇಷ ವಿಷಯ ನೋಡಿದ ಕೂಡಲೇ ಅವನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಛಂದಬದ್ಧವಾದ ಶ್ಲೋಕ ಬಾಯಿಗೆ ಬರ್ತದೆ. ಹಾಗೆ ಶ್ಲೋಕವನ್ನು ಹಚ್ಚಿ ಅದನ್ನು ವರ್ಣನೆ ಮಾಡಿಬಿಟ್ಟ. ತ್ರೀಣ್ಯರ್ಪಿತಾನ್ಯತ್ರ ಶತಾನಿ ಮಧ್ಯೆ ಷಷ್ಟಿಶ್ಚ ನಿತ್ಯಂ ಚರತಿ ಧ್ರುವೇಸ್ಮಿನ್. ಎಲ್ಲ ಲೆಕ್ಕಾಚಾರ ಹಾಕಿ ಹೇಳಿದ. ಇಲ್ಲಿ 360 ಬಾರಿ ಇದನ್ನು ಈತ ಹೊಡಿತಾ ಇದ್ದಾನೆ. ಅದಾದ ಮೇಲೆ ನಿಲ್ಲಿಸ್ತಾ ಇದ್ದಾನೆ. ಇಷ್ಟರಲ್ಲಿ 6 ಹುಡುಗರು ಈ ಕೆಲಸ ಮಾಡ್ತಾರೆ. ಈ ಚಕ್ರ ಒಂದಿದೆ ಇಲ್ಲಿ, ಚರಕ, ನೂಲು ತೆಗೆಯುವುದಕ್ಕೆ ಒಂದು ಚಕ್ರ ಬೇರೆ ಇದೆ. ಆ ಚಕ್ರದಲ್ಲಿ ಬರೀ 12 ಕೋಲುಗಳಿದ್ದಾವೆ. ಆ 12 ಕೋಲುಗಳ ಮಧ್ಯದಲ್ಲಿ ಒಂದೊಂದು ಅಡ್ಡ ಕೋಲುಗಳು, ಒಟ್ಟು ಸೇರಿ 24 ಕೋಲುಗಳಾಗಿದ್ದಾವೆ. ಎಲ್ಲ ಲೆಕ್ಕಾಚಾರ ಹಾಕಿ ಒಂದು ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದಾಗ ಅವನಿಗೆ ತಲೆಗೆ ಹೊಳಿತು, ಇದು ಸಂವತ್ಸರ ಇದ್ದ ಹಾಗಿದೆ. ಯಾಕಂದರೆ 12 ಅರಗಳಿದ್ದಾವೆ ಅಂದರೆ 12 ಮಾಸಗಳು. ಆ 12 ಮಾಸಗಳ ಮಧ್ಯದಲ್ಲಿ ಒಂದೊಂದು ಸೇರಿ 24 ಇದೆ ಅಂದರೆ 24 ಪಕ್ಷಗಳು. 6 ಜನ ಇದನ್ನು ನೇಯ್ತಾ ಇದ್ದಾರೆ ಅಂದರೆ 6 ಋತುಗಳು.
ಆಮೇಲೆ ಇಬ್ಬರು ಹೆಂಗಸರು ನೋಯ್ತಾ ಇದ್ದಾರೆ ಅಂದರೆ ಸಂವತ್ಸರ ಮತ್ತು ವತ್ಸರ ಸ್ವರೂಪಗಳು, ಅದರಲ್ಲಿ ಬಿಳಿಯಾದ ತಂತು ಮತ್ತು ಕಪ್ಪಾದ ತಂತು ಅಂದರೆ ಹಗಲು ರಾತ್ರಿಗಳು, ಇದೆಲ್ಲ ಸೇರಿ ಒಂದು ಬಟ್ಟೆ ನೇಯುವ ಹಾಗೆ ವೇಗವಾಗಿ ಸಂವತ್ಸರ ಚಕ್ರ ಚಲಿಸ್ತಾ ಇದೆಯಲ್ಲ, ಅದಕ್ಕೂ ಇದಕ್ಕೂ ನೇರ ಸಂಬಂಧ ಇದೆಯಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನು ಅದೇ ಸಂವತ್ಸರಕ್ಕೆ ಹೋಲಿಸಿ ಒಂದು ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದ ಕೂಡಲೇ ಆ ಪುರುಷ ಕುದುರೆಯ ಪಕ್ಕದಲ್ಲಿದ್ದವ ಶಹಬಾಸ್ ಅಂತ ಹೇಳಿದ. ಒಳ್ಳೆ ಚೆನ್ನಾಗಿ ಮಾಡಿದ ಈ ಶ್ಲೋಕ, ಸರಿಯಾಗಿ ನೀನು ಅರ್ಥ ಮಾಡಿಕೊಂಡಿದ್ದನ್ನು ನನಗೆ ಬಹಳ ಖುಷಿಯಾಗಿದೆ. ನಿನಗೆ ಏನಾಗಬೇಕಿತ್ತು, ಯಾಕೆ ಒದ್ದಾಡ್ತಾ ಇದ್ದಿಲ್ಲಿ, ಮುಖದಲ್ಲಿ ಭಾರಿ ಆತಂಕ ಕಾಣಿಸುತ್ತಲ್ಲ ಉತ್ತಂಕ ಅಂತ ಹೇಳಿದ. ಹೆಸರು ಹೇಳಿ ಕೇಳಿದ, ಉತ್ತಂಕ ಯಾಕೆ ಆತಂಕ ಅಂತ ಕೇಳಿದ. ಕೇಳಿದರೆ ಉತ್ತಂಕ ಹೇಳಿದ, ನನಗೆ ಏನೋ ಅಪೇಕ್ಷಿತ, 2 ಕುಂಡಲಗಳು ಅಪೇಕ್ಷಿತವಾಗಿದ್ದಾವೆ. ಆದರೆ ಈ ಸರ್ಪಕುಲಕ್ಕೆ ಬಂದರೆ ಒಬ್ಬ ಸರ್ಪವೂ ನನ್ನ ಹತ್ರ ಮಾತಾಡುವುದಿಲ್ಲ, ಅವರು ಮಾತೇ ಆಡಲಿಲ್ಲ ಅಂತ ಹೇಳಿದರೆ ನಾನು ಹೇಗೆ ಅದನ್ನು ಪಡೆಯುವ ಸಾಧ್ಯತೆ ಇಲ್ಲ. ನೀನು ಮಾಡಿದ ಸ್ತೋತ್ರ ಕೇಳಿ ನನಗೆ ಬಹಳ ಖುಷಿ ಆಯ್ತು, ಏನಾದರೂ ವರ ಕೇಳು ಅಂತ ಹೇಳಿದ ಇವ ಪುರುಷ. ಇವನ ಮಾತಿಗೆ ಉತ್ತರವೇ ಇಲ್ಲ, ಏನಾದರೂ ವರ ಕೊಡು. ಈ ಹುಡುಗ ಹೇಳಿದ ಉತ್ತಂಕ, ಹಾಗಾದರೆ ಈ ಸರ್ಪಗಳೆಲ್ಲ ನನಗೆ ವಶೀಭೂತರಾಗುವ ಹಾಗೆ ಮಾಡು, ಸರ್ಪಗಳು ನಾನು ಹೇಳಿದ ಹಾಗೆ ಕೇಳಬೇಕು, ವಶರಾಗುವ ಹಾಗೆ ಮಾಡು. ಇವ ತಥಾಸ್ತು ಅಂತ ಹೇಳಿದ ಈ ಮಹಾಪುರುಷ. ತಥಾಸ್ತು ಅಂತ ಹೇಳಿದ ಕೂಡಲೇ ಇವ ಸರಿ ಸರ್ಪಗಳನ್ನು ನಾನು ಹೋಗಿ ಮಾತಾಡಿಸ್ತೇನೆ ಅಂತ ಹೊರಟಾಗ, ಹಾಗೆ ಹೋಗಬೇಡ, ಇವನು ಮಹಾಪುರುಷ ಹೇಳ್ತಾನೆ, ಹಾಗೆಲ್ಲ ಹೋಗಬೇಡ, ನಾನು ವರ ಕೊಟ್ಟದ್ರಲ್ಲಿ ನನಗೆ ಸಂಶಯ ಉಂಟು ಅಂತ ಅರ್ಥ. ನಾನು ಈಗ ತಥಾಸ್ತು ಅಂತ ಹೇಳಿದ್ದೇನೆ, ಆದರೆ ನೀನು ಹಾಗೆ ಸೀದಾ ಹೋಗಿ ಅವರ ಹತ್ರ ಎಲ್ಲ ಮಾತಾಡಿಸಬೇಡ. ನೀನೊಂದು ಕೆಲಸ ಮಾಡು, ಈ ಕುದುರೆ ಇಲ್ಲಿದೆ ಅಲ್ವಾ, ಆ ಕುದುರೆ ಅದು ಒಂದು ರೀತಿಯಲ್ಲಿ ಅಪಾನ ವಾಯುವನ್ನು ಬಿಡ್ತಾ ಇರ್ತದೆ. ನೀನು ಅದು ಹೊರಗೆ ಗಾಳಿ ಬಿಡುವುದಕ್ಕಿಂತ ಮುಂಚೆ ಅದರ ಬಾಲದ ಅಡಿಯಲ್ಲಿರ್ತಕ್ಕಂತಹ ರಂಧ್ರದಲ್ಲಿ ನೀನು ಒಮ್ಮೆ ಊದಿ ಬಿಡು ಅಂತ ಹೇಳಿದ. ಏನೇನು ಕೆಲಸಗಳನ್ನು ಹೇಳ್ತಾರೆ ಇವನಿಗೆ. ಅವತ್ತು ಆ ಎತ್ತಿನಿಂದ ಗೋಮೂತ್ರ ಗೋಮಯ ಕುಡಿಯುವುದಕ್ಕೆ ಹೇಳಿತ್ತು ಆ ಮಹಾಪುರುಷ. ಈ ಮಹಾಪುರುಷ ಇದರ ಅಪಾನ ವಾಯುವಿನ ಜಾಗದಲ್ಲಿ ಊದು ಅಂತ ಹೇಳಿದ. ಉತ್ತಂಕ ಯೋಚಿಸಿದ, ಹೇಗೂ ವರ ಕೊಟ್ಟಿದ್ದಾನೆ ಮಹಾಪುರುಷ, ಅವನ ಮುಖ ನೋಡಿದರೆ ಅವ ಹೇಳಿದ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ಆದ್ರಿಂದ ಇವ ಹೇಳಿದ ಹಾಗೆ ಮಾಡುವುದು ಅಂತ ಹೇಳಿ ಸೀದಾ ಕುದುರೆ ಹತ್ರ ಹೋಗಿ ಬಾಲ ಎತ್ತಿ ಊದಿಬಿಟ್ಟ. ಊದಿದ್ರೆ ಅದರ ಹೊಟ್ಟೆ ದೊಡ್ಡದಾಯ್ತು. ದೊಡ್ಡದಾದದ್ದು ಮಾತ್ರ ಅಲ್ಲ, ಅದರ ಕಣ್ಣಿನಿಂದ ಬಾಯಿಯಿಂದ ನಿರಂತರ ಅಗ್ನಿಜ್ವಾಲೆ ಹೊರಗೆ ಬರುವುದಕ್ಕೆ ಪ್ರಾರಂಭ ಆಯಿತು. ಅಗ್ನಿಜ್ವಾಲೆಯಿಂದಾಗಿ ಇಡೀ ನಾಗಲೋಕವೇ ಸುಟ್ಟು ಹೋಗುವಂತಹ ಪ್ರಸಂಗ ಬಂದು ಹೋಯ್ತಂತೆ. ಆವಾಗ ಸರ್ಪರಾಜನಾದ ಐರಾವತ ತಕ್ಷಕನ ಜೊತೆಗೆ ಓಡಿ ಬಂದು, ತಕ್ಷಕ ತಾನು 2 ಕುಂಡಲಗಳನ್ನು ಕೂಡ ಇವನ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಹೋದಂತೆ. ತುಂಬಾ ಕಥೆ ಇದೆ, ನಾನು ನಿಮಗೆ ಸಂಕ್ಷೇಪವಾಗಿ ಹೇಳಿದೆ. ಒಟ್ಟು ಇವನಿಗೆ 2 ಕುಂಡಲ ಇವನ ಕೈಯಲ್ಲಿ ಬಂತು. 2 ಕುಂಡಲ ಬಂದ ಕೂಡಲೇ ಆತ ಯೋಚನೆ ಮಾಡ್ತಾನೆ, ಅವನಿಗೆ ಭಾರಿ ಆತಂಕ, ಹೋಗಲೇ ಇಲ್ಲ. ಈ ಮಹಾಪುರುಷ ಕೇಳ್ತಾನೆ, ಉತ್ತಂಕ ನಿನಗೇನು ಬೇಕೋ ಅದು ಸಿಕ್ಕಿ ಆಯ್ತಲ್ಲ, ಯಾಕೆ ಮತ್ತೆ ಆತಂಕ ನಿನ್ನ ಮುಖದಲ್ಲಿ? ಅದಕ್ಕೆ ಹೇಳ್ದ, ನನ್ನ ಗುರುಪತ್ನಿಗೆ ಇದನ್ನು ತಲುಪಿಸಬೇಕಿತ್ತು, ಆದರೆ ಈ ಸರ್ಪಗಳು ಇದನ್ನು ಕದ್ದು ತಂದು ಇಲ್ಲಿಗೆ ವ್ಯವಸ್ಥೆ ಮಾಡಿ ಅವ್ಯವಸ್ಥೆ ಮಾಡಿ ಹಾಕಿದ್ವು. 4 ದಿವಸದಲ್ಲಿ ಬೇಕು ಅಂತ ಆಕೆ ಕೇಳಿದ್ದಾಳೆ. ಅದು ಇವತ್ತೇ 4ನೇ ದಿವಸ. 4ನೇ ದಿವಸದ ಸೂರ್ಯೋದಯ ಊರಿನಲ್ಲಿ ಆಗಿ ಹೋಗಿದೆ. ಆ ಗುರುಪತ್ನಿ ಇವತ್ತು ಸಿಗಲಿಲ್ಲ ಅಂತ ಆದ ಕೂಡಲೇ ನನ್ನ ಮೇಲೆ ಬೇಸರಿಸಿಕೊಳ್ತಾರೆ. ಅವರು ಬೇಸರಿಸಿಕೊಂಡು ನನಗೆ ಶಾಪ ಕೊಡದೆ ಹೋದರೂ ಅವರ ಬೇಸರವೇ ನಮಗೆ ಶಾಪವಾಗಿ ಪರಿಣಮಿಸುತ್ತೆ. ಇಂಥ ಒಂದು ಅವ್ಯವಸ್ಥೆ ಈ ಸರ್ಪಗಳಿಂದ ಆಗಿ ಹೋಗಿದೆ ಅಂತ ಕಣ್ಣೀರು ಹಾಕಿದ ಉತ್ತಂಕ. ಆಗ ಆ ಮಹಾಪುರುಷ ಬೆನ್ನು ತಟ್ಟಿದ, ಯೋಚಿಸಬೇಡ, ನೀನು ಕುದುರೆಯನ್ನು ಏರಿ ಕೂತುಕೋ. ನನ್ನ ಕುದುರೆ ಎಂಥ ಅಸಾಧಾರಣ ಕುದುರೆ ಅಂತ ಹೇಳಿದರೆ ಕ್ಷಣ ಮಾತ್ರದಲ್ಲಿ ನಿನ್ನ ಬಯಸಿದ ಜಾಗದಲ್ಲಿ ಇರ್ತೀನಿ. ಸರಿ, ಮಹಾಪುರುಷ ಹೇಳಿದ ಅಂತ ಕುದುರೆಯ ಮೇಲೆ ಹತ್ತಿದ. ಒಂದೇ ಕ್ಷಣದಲ್ಲಿ ಅವನ ಆಶ್ರಮದ ಹತ್ರ ಬಂದಂತೆ. ಆಮೇಲೆ ಮಹಾಪುರುಷನೂ ಇಲ್ಲ, ಕುದುರೆಯೂ ಇಲ್ಲ. ಇವನು ಗುರು ಆಶ್ರಮಕ್ಕೆ ಬಂದಿದ್ದಾನೆ. ಬಂದವ ಸೀದಾ ಓಡಿ ಹೋದ, ತಾಯಿ ಗುರುಪತ್ನಿಯ ಹತ್ರ ಹೋದ್ರೆ ಆಕೆ ಸ್ನಾನ ಮುಗಿಸಿ ತಲೆ ಬಾಚಿಕೊಂಡು ಶುದ್ಧಳಾಗಿ ಹೊರಗೆ ಬರ್ತಾ ಇದ್ದಾಳೆ. ಅವಳಿಗೆ ಯೋಚನೆ, ಇವತ್ತು ಬ್ರಾಹ್ಮಣರಿಗೆ ಅಡಿಗೆಯ ವ್ಯವಸ್ಥೆ ಆಗಿದೆ, ಮಹಾಪುಣ್ಯ ದಿವಸ, ಈ ದಿವಸ ನಡೆಸುವ ಈ ಧರ್ಮ ಮಂಗಳ ಕರ್ಮದಲ್ಲಿ ನನಗೆ ಇನ್ನೂ ಕುಂಡಲ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಯೋಚನೆ ಮಾಡಿ ನನ್ನ ಉತ್ತಂಕ ಕೊಟ್ಟ ಮಾತು ಉಳಿಸಿಕೊಳ್ಳಿಲ್ಲಲ್ವಾ ಅಂತ ಯೋಚಿಸಬೇಕು ಇವಳು, ಇನ್ನು ಬೇಸರಿಸಿಕೊಳ್ಬೇಕು. ಅಷ್ಟರಲ್ಲಿ ಇವ ಕುಂಡಲ ಹಿಡ್ಕೊಂಡು ಸಿದ್ಧ. 2 ಕುಂಡಲ ಫಳಫಳಾಯಮಾನವಾದ ಕುಂಡಲಗಳನ್ನು ಆ ತಾಯಿಯ ಮುಂದೆ ಹಿಡಿದು, ತಂದಿದ್ದೇನೆ ಗುರುಪತ್ನಿ ಅಂತ ಕೊಟ್ಟ. ಮಹಾ ಆನಂದ ಆಗಿ ಹೋಯ್ತಂತೆ ಆಕೆಗೆ. ಅಂತೂ ಸಾಧಿಸಿಬಿಟ್ಟಿ, ನಿನಗೆ ಸಕಲ ಶಾಸ್ತ್ರಗಳ ಪ್ರತಿಭಾನ ಆಗ್ತದೆ ಅಂತ ನನ್ನ ಗುರುಗಳು ಹೇಳಿದ್ದು, ಅದು ಹಾಗೇ ಆಗಲಿ. ನಿನಗೇನಾದರೂ ಇದನ್ನು ತರುವ ಹೊತ್ತಿನಲ್ಲಿ ಶಾಪವೋ ತೊಂದರೆಯೋ ಆಗಿತ್ತು ಅಂತಾದರೆ ಅದು ಯಾವುದೂ ನಿನಗೆ ತೊಂದರೆಯಾಗದೆ ನಿನಗೆ ಅನುಕೂಲ ಆಗುವ ಹಾಗೆ ಭಗವಂತ ಅನುಗ್ರಹ ಮಾಡಿ ಅಂತ ನಮಸ್ಕರಿಸಿದಂತಹ ಉತ್ತಂಕನಿಗೆ
ಆ ಗುರುಪತ್ನಿ ಆಶೀರ್ವದಿಸಿದ್ದಾಳೆ ಅನ್ನುವ ವಿಷಯದ ಜೊತೆಗೆ ಇವತ್ತು ಮುಗಿಸೋಣ. ಯಾಕಂದ್ರೆ ಮುಂದಿನ ವಿಷಯ ಆ ವೃಷಭ ಅಂದ್ರೇನು, ಮಹಾಪುರುಷ ಅಂದ್ರೇನು, ಕುದುರೆ ಅಂದ್ರೇನು, ಕುದುರೆಯನ್ನು ಊದಿದಾಗ ಅದರ ಹೊಟ್ಟೆ ದೊಡ್ಡದಾಗುವುದಂದ್ರೇನು, ಅದರ ಹಿಂದಿರುವ ಸಾಂಕೇತಿಕತೆ ಏನು ಅನ್ನುವುದನ್ನು ಬೈದ ಉತ್ತಂಕರಿಗೆ ಬಿಡಿಸಿ ಬಿಡಿಸಿ ಹೇಳ್ತಕ್ಕಂತಹ ಭಾಗ ಮುಂಭಾಗದಲ್ಲಿದೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.